ವಿಕೋಪದಿಂದ ದೊಡ್ಡ ಮಳೆ ಆಯಿತು, ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ಬಿಟ್ಟಿತ್ತು, ಮನೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿತ್ತು. ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆಕ್ಚುಲಿ. ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ನೀವೆಷ್ಟು ಕೊಡ್ತೀರಾ? ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ, ಅನಾಹುತ ಆದಾಗ, ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವಿಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ. ಹಾಗಾಗಿ 10 ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು. ವಯನಾಡಿನಲ್ಲಿ ಮಳೆ ಬಂದು, ಪ್ರವಾಹ ಬಂದು, ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕುಚ್ಚೋಗಿ ಜನಗಳೆಲ್ಲ ಸತ್ತೋಗಿದ್ರಲ್ಲ, ಆಗಲೇ ಅನೌನ್ಸ್ ಮಾಡಿದ್ದೆ. ಆ 10 ಕೋಟಿ ರೂಪಾಯಿನ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನೀವು ಕೊಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾರಲ್ಲ ಇವರು. ನೀವಿದ್ದಾಗಲೂ ಕೊಟ್ಟಿದ್ದೀರಿ, ನಾವಿದ್ದಾಗಲೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರನೂ ಕೊಟ್ಟಿದೆ, ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ, ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ. ಅದರಿಂದ ಉದಾರಿತನ ಇರಬೇಕಲ್ಲ, ಆ ಮಾನವೀಯತೆ ಇರಬೇಕಲ್ಲ. ಒಟ್ಟಿಗಿಚ್ಚವರಿಗೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಿ ಆಗೈತೆ ಅಲ್ಲಿ ಕೊಡ್ತಾರೆ, ಎಲ್ಲಿ ಆಗಿದೆ ಅಲ್ಲಿ ಕೊಡ್ಬೇಕಲ್ಲ. ಅದು ಬೇರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದಕ್ಕೆ ಇಲ್ಲಿ ಪ್ರಕೃತಿ ವಿಕೋಪದಿಂದ ಪ್ರವಾಹ ಬಂದ್ರೆ, ಈಗ 2019 ಅನಿಸುತ್ತೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಮಳೆ ಬಂತು. ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ. ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ, ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದ್ದಾವೆ. ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನ ಬೇಡಿದ್ರು. ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ, ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಅದು ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ. ಸರ್, ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ. ಆದ್ರೆ ಇಲ್ಲಿ ನಮಗೆ ಯಾರಿಗೆ ಏನಿಲ್ಲ ಅಲ್ಲ, 2.5-3 ವರ್ಷದಿಂದ ಕೂತ್ಕೊಳ್ಳಪ್ಪ, ನಮಗೆ ಗತಿಯೇ ಇಲ್ಲ. ಹಾಗೆ ಆಗಿದೆಲ್ಲ ಶಾಸಕರಿಗೆ. ಕೊಡ್ತೀವಿ ನೀವು. ನಿಮ್ ನರೇಂದ್ರ ಮೋದಿ ಕೇಳ್ರಿ, ಹೇಳ್ತಾರೆ. ಯಾಕೆ ನಾವು ಕರ್ನಾಟಕದಲ್ಲಿ ಅದರಿಂದ ನರೇಂದ್ರ ಮೋದಿಯನ್ನ ಕೇಳಿ. ನರೇಂದ್ರ ಮೋದಿ ನಮ್ಮ ಮುಖ್ಯಮಂತ್ರಿಗಳು ಕೂರಿ ಸುರೇಶ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.